ಜರ್ಮನಿಯ ಒಂದು ಭಯಾನಕ ಹಾಗೂ ನಿಜವಾದ ಕತೆ. 2005ರಲ್ಲಿ ಎಕ್ಸಾರ್ಸಿಸಮ್ ಆಫ್ ಎಮಿಲಿ ರೋಸ್ ಅಂತ ಒಂದು ಫಿಲಮ್ ರಿಲೀಸ್ ಆಗುತ್ತೆ. ಅದನ್ನು ನೀವೆಲ್ಲರೂ ನೋಡೇ ಇರ್ತೀರ. ಈ ಫಿಲಮ್ನ ರಿಯಲ್ ಇನ್ಸಿಡೆಂಟ್ಸ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಅನಲಿಸ್ ಮೈಕಲ್. ಈ ಹುಡುಗಿ 1952 ಜರ್ಮನಿಯಲ್ಲಿ ಜನನವಾಗಿರುತ್ತಾಳೆ. ಈ ಹುಡುಗಿ ತನ್ನ ಸ್ಕೂಲ್ ಲೈಫ್ ಮುಗಿಸ್ಕೊಂಡು ಕಾಲೇಜ್ ಲೈಫ್ಗೆ ಎಂಟ್ರಿ ಕೊಟ್ಟಿರ್ತಾಳೆ. ಆಲ್ ಆಫ್ ಎ ಸಡನ್ ಅವಳ ಲೈಫ್ ಡಾರ್ಕ್ ಆಗಿ ಚೇಂಜ್ ಆಗುತ್ತೆ. ಅನಲಿಸ್ ಮೈಕಲ್ ರಿಲಿಜಿಯಸ್ ಬುಕ್ಸ್ ಓದೋದು, ರಿಲಿಜಿಯಸ್ ವರ್ಕ್ಸ್ ಮಾಡೋದು, ಇದ್ರ ಮೇಲೆಲ್ಲ ಅವಳಿಗೆ ಅಸಹ್ಯ ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಳು ಮನೇಲಿ ಒಬ್ಬಳೇ ಇದ್ದಾಗ ತನ್ನ ಮೂತ್ರ ವಿಸರ್ಜನೆನ ಕುಡಿತಾ ಇದ್ಲು. ಕೈಗೆ ಸಿಕ್ಕಿದ್ದ ಇನ್ಸೆಕ್ಟ್ಗಳನ್ನು ತಿಂತಾ ಇದ್ಲು. ಮತ್ತು ಸಿಕ್ಕಿದ ವಸ್ತುವಿನಿಂದ ಅವಳಿಗೆ ಸೆಲ್ಫ್ ಹಾರ್ಮ್ ಮಾಡ್ಕೋತಾ ಇದ್ಲು. ಇವಳ ಈ ವಿಚಿತ್ರ ವರ್ತನೆ ನೋಡಿ ಅನಲಿಸ್ ಮೈಕಲ್ನ ತಂದೆ ತಾಯಿ ಅವಳನ್ನ ಡಾಕ್ಟ್ರಿಗೆಲ್ಲ ತೋರಿಸ್ತಾರೆ. ಆದರೆ ಡಾಕ್ಟ್ರು ರಿಪೋರ್ಟ್ ಕೊಟ್ಟಾಗ ಅದರಲ್ಲಿ ಅನಲಿಸ್ ಮೈಕಲ್ ಕಂಪ್ಲೀಟ್ ನಾರ್ಮಲ್ ಆಗಿದ್ದಾರೆ ಅಂತ ರಿಪೋರ್ಟ್ ಇತ್ತು. ಆಗ ಅವಳ ಪೇರೆಂಟ್ಸ್ಗೆ ಗೊತ್ತಾಗುತ್ತೆ ಇದು ಕಾಯಿಲೆ ಅಲ್ಲ, ಶಿ ವಾಸ್ ಪೊಸೆಸ್ಡ್ ಅಂತ. ಅನಲಿಸ್ ಮೈಕಲ್ನ ತಂದೆ ತಾಯಿ ಜೋಸೆಫ್ ಸ್ಟ್ಯಾಂಗಲ್ ಅನ್ನೋ ಪ್ರೀಸ್ಟ್ನ ಭೇಟಿ ಆಗ್ತಾರೆ. ಜೋಸೆಫ್ ಸ್ಟ್ಯಾಂಗಲ್ ಹಾಗೂ ಅವರ ಜೊತೆಗಾರರೊಂದಿಗೆ ಅನಲಿಸ್ನ ಮನೆಗೆ ಬರ್ತಾರೆ. ಆ ಪ್ರೀಸ್ಟ್ಗಳು ಅನಲಿಸ್ನ ಮೇಲೆ 67 ದಿನ ರಾತ್ರಿ ಡೈಲಿ ಒಂದೊಂದು ಕ್ಯಾಥಾಲಿಕ್ ಎಕ್ಸಾರ್ಸಿಸಮ್ನ ಮಾಡ್ತಾರೆ. ಅನಲಿಸ್ನ ಮೇಲೆ ಪ್ರೀಸ್ಟ್ಗಳು ಮಾಡಿದ 67 ಕ್ಯಾಥಾಲಿಕ್ ಎಕ್ಸಾರ್ಸಿಸಮ್ಗಳು ವ್ಯರ್ಥವಾಗುತ್ತದೆ. ಜುಲೈ 1, 1976 ಅನಲಿಸ್ ಮೈಕಲ್ ಮೇಲೆ ಎಕ್ಸಾರ್ಸಿಸಮ್ ಮಾಡೋ ಟೈಮ್ನಲ್ಲಿ ಅವಳು ಸರಿಯಾಗಿ ಊಟ ಮಾಡದೇ ಇರೋ ಕಾರಣ ಮಾಲ್ ನ್ಯೂಟ್ರಿಷನ್ ಕೊರತೆಯಿಂದಾಗಿ ಅವಳು ಮರಣ ಹೊಂದುತ್ತಾಳೆ. ಅನಲಿಸ್ ಮೈಕಲ್ ಪೊಸೆಸ್ ಆಗಿದ್ಲು. ಈ ಕಾರಣ ಅವಳ ಮೇಲೆ 67 ಕ್ಯಾಥಾಲಿಕ್ ಎಕ್ಸಾರ್ಸಿಸಮ್ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅಂತ ಅವಳ ಪೇರೆಂಟ್ಸ್ ಹಾಗೂ ಪ್ರೀಸ್ಟ್ಗಳು ಕೋರ್ಟ್ಗೆ ಪ್ರೂವ್ ಮಾಡೋಕ್ಕಾಗಿಲ್ಲ. ಆದ್ದರಿಂದ ಅವರಿಗೆಲ್ಲ 6 ತಿಂಗಳ ಜೈಲು ಶಿಕ್ಷೆಯನ್ನು ನೀಡಲಾಯಿತು.